ಸಿದ್ದರಾಮಯ್ಯನವ್ರ ಮೇಲೆ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಹಿಂದುಳಿದ ವರ್ಗದ ಎರಡನೇ ಸತಿ ಮುಖ್ಯಮಂತ್ರಿ ಆದರು ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ. ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು. ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತವ್ರೆ. ರಾಜ್ಯಪಾಲರು ಅಂದರೆ ಯಾವುದೇ ಪಕ್ಷಕ್ಕೂ ಕೂಡ ಅವರು ಜೊತೆಗೆ ಶಾಮೀಲಾಗಿರಬಾರ್ದು. ಆದರೆ ಈಗ ಬಂದಿರೋ ರಾಜ್ಯಪಾಲರು BJPಗೆ ಫೇವರೇಟ್ ಆಗಿ ಕೆಲಸ ಮಾಡ್ತಾರೆ. ಈಗ ಯಾರು BJP ನಾಯಕರುಗಳು ಹೋರಾಟಗಳು ಮಾಡ್ಕೊಂಡ್ಬಿಡ್ತಾವ್ರೆ, ಅವ್ರದ್ದೇನೋ ಅಕ್ಕಪಕ್ಕ ಏನಾದ್ರು ಒಂದು 2 ಅಡಿ 1 ಅಡಿ ಬಿಟ್ಬಿಡ್ತಾರೆ. ಎಕರೆಗಟ್ಟಲೆ ಅವ್ರ ಲ್ಯಾಂಡ್ನ ಬಿಟ್ಬಿಡೋಕ್ಕಾಗುತ್ತೆ. ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಸಿದ್ದರಾಮಯ್ಯ ಅಭಿಮಾನಿಗಳು ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷದಿಂದ ಒಂದು 10ರಿಂದ 20 ಸಾವಿರ ಜನ ಸೇರಿಸಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಯಾಕೆಂದರೆ ಸಿದ್ದರಾಮಯ್ಯವ್ರ ಮೇಲೆ ಒಬ್ಬ ಹಿಂದುಳಿದ ವರ್ಗದ ನಾಯಕ ಮುಖ್ಯಮಂತ್ರಿ ಆಗೋರೆ ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರದ್ದು ತಪ್ಪು ಇಲ್ಲ ಅಂದರೂ ಕೂಡ ಇವರು ತಪ್ಪಾಯ್ತು ಅಂದ್ಬಿಟ್ಟು ರಾಜ್ಯಪಾಲರು BJP ವಕ್ತಾರರಂತೆ ನಡೆಸ್ಕೊಂಡು ಬರ್ತಿದ್ದಾರೆ. ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಡಬೇಕು. ಅವರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತವ್ರೆ. ರಾಜ್ಯಪಾಲರು ಅಂದರೆ ಯಾವುದೇ ಪಕ್ಷಕ್ಕೂ ಕೂಡ ಅವರು ಜೊತೆಗೆ ಶಾಮೀಲಾಗಿರಬಾರ್ದು. ಆದರೆ ಈಗ ಬಂದಿರೋ ರಾಜ್ಯಪಾಲರು BJPಗೆ ಫೇವರೇಟ್ ಆಗಿ ಕೆಲಸ ಮಾಡ್ತವ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನಕ್ಕೆ ಸಿದ್ದರಾಮಯ್ಯನವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಮೇಲಿಂದ ಮೇಲೆ? ಸಿದ್ದರಾಮಯ್ಯನವ್ರ ಮೇಲೆ ಏನಕ್ಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ಹಿಂದುಳಿದ ವರ್ಗದ ಎರಡನೇ ಸತಿ ಮುಖ್ಯಮಂತ್ರಿ ಆದರು ಅನ್ನೋ ಉದ್ದೇಶಪೂರ್ವಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಕೆಳಗೆ ಇಳಿಸ್ಬೇಕು ಅಂತ. ಅವ್ರು ಏನು ತಪ್ಪಾಡೋರೆ ಅಂತ ಇಳಿಸ್ಬೇಕು? ಅವ್ರೇನಾರು ಸೈಟ್ ಪಡೆದವ್ರಾ? ಇಲ್ಲ ಏನಾರು ಅರ್ಜಿ ಹಾಕೋರಾ? ಇಲ್ಲ. ಅವ್ರ ಜಾಗ ಅವ್ರಿಗೆ ವಾಪಸ್ ಕೊಟ್ಟು ಅವ್ರ ಸೈಟ್ ಕೇಳ್ತಾರೆ. ಈ ಜಾಗನೂ ಇಲ್ಲ, ಸೈಟು ಇಲ್ಲ ಅಂದರೆ ಯಾರು ತಾನೇ ಒಪ್ತಾರೆ? ಈಗ ಯಾರು BJP ನಾಯಕರುಗಳು ಹೋರಾಟಗಳು ಮಾಡ್ಕೊಂಡ್ಬಿಡ್ತಾವ್ರೆ, ಅವ್ರದ್ದೇನೋ ಅಕ್ಕಪಕ್ಕ ಏನಾದ್ರು ಒಂದು 2 ಅಡಿ 1 ಅಡಿ ಬಿಟ್ಬಿಡ್ತಾರೆ. ಎಕರೆಗಟ್ಟಲೆ ಅವ್ರ ಲ್ಯಾಂಡ್ನ ಬಿಟ್ಬಿಡೋಕ್ಕಾಗುತ್ತಾ? ಅವ್ರೇನಾದ್ರು ಕಾಂಗ್ರೆಸ್ ಸರ್ಕಾರ ಇರುವಾಗ ಏನಾರು ಸೈಟ್ ಪಡೆದವ್ರಾ? 50-50 ಏನು ರೇಷಿಯೋ ಇತ್ತು ಅದರಂತೆ ಪಡೆದವ್ರ ಸೈಟು. ಅವ್ರು ಅಲ್ಲೇ ಕೊಡಿ ಮತ್ತು ಇಲ್ಲೇ ಕೊಡಿ ಅಂತ ಎಲ್ಲೂ ಕೂಡ ಕೇಳಿಲ್ಲ ಸಿದ್ದರಾಮಯ್ಯ ಸಾಹೇಬ್ರ ಫ್ಯಾಮಿಲಿಯಲ್ಲಿ. ಇವರು ಉದ್ದೇಶಪೂರ್ವಕವಾಗಿ ಮೂಡಾದವರು ಅವ್ಯವಹಾರ ಮಾಡಿ BJP ಸರ್ಕಾರ ಇರುವಾಗ ಸೈಟ್ ಕೊಟ್ಟಿರೋದು ಹೊರತು ಕಾಂಗ್ರೆಸ್ ಸರ್ಕಾರ ಇರುವಾಗ ಕೊಟ್ಟಿಲ್ಲ. ಏನಾಯ್ತು ಅವ್ರ ಮೇಲೆ ಆಪಾದನೆ ಮಾಡೋಕ್ಕೆ? ಯಾರು ಆದಿ ಬೀದಿಲಿ ಹೋಗೋರನ್ನ ದೂರ ತಗೊಂಡು ಇವರು ಏಕಾಏಕಿ ತನಿಖೆ ಮಾಡಿ ಅಂತ ರಾಜ್ಯಪಾಲರು ನೋಟಿಸ್ ಸರ್ವ್ ಮಾಡ್ತಾರೆ CM ಮೇಲೆ ಅಂದರೆ ಎಷ್ಟು ಸರಿ? ಹಾಗಾಗಿ ಕೂಡಲೇ ಅದು ಹಿಂಪಡಿಬೇಕು. ಹಿಂಪಡಿಲಿಲ್ಲ ಅಂದರೆ ಮುಂದಿನ ದಿನ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ತೀವಿ.